ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ ನ ದಿನದ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ದಿನದ ಕತೆ ಮಚ್ಚಾ ಪುಟ್ಟಿ ಜೊತೆ ಅಂತ ಹೇಳಿ ನಾನು ನಿಮ್ಮ ಮಚ್ಚಾ. ನಾನು ನಿಮ್ಮ ಪುಟ್ಟಿ. ಓಕೆ ಪುಟ್ಟಿ, ಇವತ್ತು ಜೂನ್ 3 ಹೌದು. 2022. ಓಕೆ, ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಮೊದಲು ಏನ್ ಹೇಳೋಣ, ಧನ್ಯವಾದಗಳನ್ನ ಹೇಳೋಣ. ಸೊ ಏನಪ್ಪಾ ಅಂತಂದ್ರೆ ಕೆಲವು ದಿನಗಳಲ್ಲಿ ಅಂದ್ರೆ ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ, ನಾವು ಕರೆಕ್ಟ್ ಆಗಿ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡಿ. ಸೊ ಈಗ ಟೋಟಲ್ ಆಗಿ 500ಕ್ಕೂ ಹೆಚ್ಚು ಜನ ಏನ್ ಮಾಡಿದಿರ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮಚ್ಚಾ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಿರ. ಸೊ ನಿಮ್ಮಿಂದಲೇ ಇದೆಲ್ಲ ಸಾಧ್ಯ ಆಯ್ತು. ಸೊ ಈಗ ನೀವೆಲ್ಲ ಬಂದು ಕ್ಲಾಸ್ ಕೇಳಿ ನಿಮ್ ಫ್ರೆಂಡ್ಸಿಗೆ ಏನು ಶೇರ್ ಮಾಡಿದ್ರಲ್ಲ, ಸೊ ಈ ರೀತಿಯಾಗಿ ನಾವು ಕೆಲವು ದಿನಗಳಲ್ಲಿ 500ಕ್ಕೂ ಹೆಚ್ಚು ಜನ ಏನಾಗಿದ್ದಾರೆ ಈ ಒಂದು ಟೆಲಿಗ್ರಾಮ್ ಚಾನೆಲ್ಗೆ ಏನಾಗಿದ್ರೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಇದು ನಾವು ಖುಷಿ ಪಡುವಂತ ವಿಚಾರ. ಓಕೆ, ಸೊ ಯಾಕಂದ್ರೆ ನಮ್ ಟಾರ್ಗೆಟ್ ಏನಿಲ್ಲ, ನಾವು ನಂಬರ್ಸ್ ಜಾಸ್ತಿ ಮಾಡ್ಕೋಬೇಕು, ಬಹಳಷ್ಟು ಜನ ನೋಡ್ಬೇಕು ಅನ್ನೋದಿಲ್ಲ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಓದ್ಬೇಕು ಅಂತ ಏನ್ ಸ್ಟೂಡೆಂಟ್ಸ್ ಇದ್ದಲ್ಲ ಅಂತವ್ರು ಬಂದ್ರೆ ಸಾಕು. ಸೊ ಟೈಮ್ ಪಾಸ್ ಮಾಡೋದಕ್ಕೆ ಸುಮ್ನೆ ಕೆಲಸ ಇಲ್ಲ ಅಂತ ಹೇಳಿ ಏನು ಒಂದೆರಡು ಲೈನ್ಗಳನ್ನ ತಾಸುಗಂಟ್ಲೆ ಹೇಳೋದು ಅದೆಲ್ಲ ನಾವು ಮಾಡಲ್ಲ. ಸೊ ನಮ್ದು ಏನಂತಂದ್ರೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಸ್ಟೂಡೆಂಟ್ಸಿಗೂ ಕಲಿಯುವಂತ ಇಂಟ್ರೆಸ್ಟ್ ಹೆಚ್ಚಾಗಬೇಕು. ಸೊ ಆ ಒಂದು ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ 500 ಅಂತ ಏನ್ ನಂಬರ್ ಇದೆಯಲ್ಲ, ಇದು ಬಹಳ 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 ಖುಷಿ ತರುತ್ತೆ. ಸೊ ಅದಕ್ಕೆ ಈ ತರನೇ ಸಪೋರ್ಟ್ ಮಾಡ್ತಾರೆ. ಸೊ ನಾವು ಈಗ ಎಂಡ್ ಅಲ್ಲಿ ಹೇಳ್ತೀವಲ್ಲ ಪುಟ್ಟಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ. ಸೊ ಶೇರ್ ಮಾಡಿ ಅಂತಂದ್ರೆ ಎಲ್ಲರಿಗೂ ಶೇರ್ ಮಾಡೋದಲ್ಲ, ಯಾರು ನಿಜವಾಗ್ಲೂ ಓದ್ಬೇಕು ಅಂತ ಇದ್ದಾರೋ, ಓಕೆ, ಸೊ ಅಂಥವ್ರಿಗೆ ಮಾತ್ರ ನೀವು ಶೇರ್ ಮಾಡಿ. ಅಂಥವ್ರು 500 ಜನ ಇದ್ರೆ ಸಾಕು ನಮ್ಗೆ. ಸೊ 500 ಜನ ಇದ್ರೆ ಅವ್ರು ಪರ್ಫೆಕ್ಟ್ ಆಗಿ ರಿಸಲ್ಟ್ ಕೊಡ್ತಾರೆ ಅನ್ನೋದಂತೂ ನಮ್ಗೆ ಗ್ಯಾರಂಟಿ ಇದೆ. ಸೊ ಅದಕ್ಕೆ ಮತ್ತೊಂದ್ಸರಿ ಧನ್ಯವಾದಗಳನ್ನ ಮನಸಾರೆ ಖುಷಿಯಾಗಿ ನಿಮ್ಗೆ ವಂದನೆಗಳನ್ನ ಹೇಳ್ತಾ ಈಗ ಕರೆಂಟ್ ಅಫೇರ್ಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪುಟ್ಟಿ, ಫಸ್ಟ್ ಏನಿದೆ ನ್ಯೂಸ್? ಫಸ್ಟ್ ಏನಿದೆ ಅಂತಂದ್ರೆ ಈ ವರ್ಷದಲ್ಲಿ ಮೇ ತಿಂಗಳಲ್ಲಿ GST ವರಮಾನ ಎಷ್ಟು ಕಲೆಕ್ಟ್ ಆಗಿತ್ತು ಅಂತಂದ್ರೆ 1.41 ಲಕ್ಷ ಕೋಟಿ ಎಷ್ಟು ಕಲೆಕ್ಟ್ ಆಗಿತ್ತು. ಸೊ 1,41,000 ಕೋಟಿ ರೂಪಾಯಿ ಲಕ್ಷ ಕೋಟಿ ಎಷ್ಟು ಏನು ಕಲೆಕ್ಟ್ ಆಗಿತ್ತು. ಅದೇ 1,41,000 ಕೋಟಿ ಹೌದು ರೂಪಾಯಿಗಳು ಅಷ್ಟು ಕಲೆಕ್ಟ್ ಆಗಿತ್ತು. ಯಾವಾಗ? ಮೇನಲ್ಲಿ. ಸೊ ಅದೇ ತರ ಏನಾಯ್ತು ಏಪ್ರಿಲ್ ಅಲ್ಲಿ 2022 1.68 ಲಕ್ಷ ಕೋಟಿ ಎಷ್ಟು ಕಲೆಕ್ಟ್ ಆಗಿತ್ತು. ಅಂದ್ರೆ 1,68,000 ಕೋಟಿ. ಹೌದು. ಸೊ ಈ ಒಂದು ಮಂತ್ ಅಲ್ಲಿ ಅಂದ್ರೆ ನಾವು ಯಾವಾಗ GST ಸ್ಟಾರ್ಟ್ ಆಯ್ತು 2017 ಅಲ್ಲಿ GST ಸ್ಟಾರ್ಟ್ ಆಯ್ತು, ಅಲ್ಲಿನಿಂದ 2022 ವರೆಗೆ ಹೈಯೆಸ್ಟ್ GST ಕಲೆಕ್ಟ್ ಆಗಿರುವಂತದ್ದು ಯಾವಾಗ ಈ ವರ್ಷದ ಏಪ್ರಿಲ್ ಮಂತ್ ಅಲ್ಲಿ. ಅಂದ್ರೆ ಈಗ GST ಸ್ಟಾರ್ಟ್ ಆಗಿದ್ದು 2017. ಹೌದು. ಅಲ್ಲಿಂದ ಪ್ರತಿ ತಿಂಗಳ ಒಂದು GST ಕಲೆಕ್ಷನ್ ಅನ್ನ ನೋಡ್ತಾ ಇದ್ರೆ ಹೈಯೆಸ್ಟ್ ಕಲೆಕ್ಟ್ ಆಗಿದ್ದು ಯಾವುದು? ಏಪ್ರಿಲ್ ಅಲ್ಲಿ. ಈಗ ನಾವು ಮಾತಾಡ್ತಿರೋದು ಯಾವ್ದು? ಮೇದಲ್ಲಿ. ಸೊ ಏಪ್ರಿಲ್ ಅಲ್ಲಿ ಎಷ್ಟಾಗಿತ್ತು? 1,68,000 ಕೋಟಿ ರೂಪಾಯಿ ಅಷ್ಟು ಕಲೆಕ್ಟ್ ಆಗಿತ್ತು. ಇದು ಹೈಯೆಸ್ಟ್. ಓಕೆ, ಸೊ ಈಗ ನಾವು ಮೇದ್ ನೋಡಿದ್ರೆ ಮೇದಷ್ಟು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿವರೆಗೂ ಸಾರ್ವತ್ರಿಕ ದಾಖಲೆಯಿಂದ ಹೈಯೆಸ್ಟ್ ಟ್ಯಾಕ್ಸ್ GST ಕಲೆಕ್ಟ್ ಆಗಿದ್ದು ಯಾವಾಗ ಅಂದ್ರೆ ಏಪ್ರಿಲ್ 2022 ಆಗಿತ್ತು. ಸೊ ನಂಬರ್ ಕೂಡ ನೆನಪಿರ್ಲಿ, 1,68,000 ಕೋಟಿ ರೂಪಾಯಿಯಷ್ಟು GST ಸಂಗ್ರಹ ಆಗಿತ್ತು. ಓಕೆ ಪುಟ್ಟಿ, ಸೊ ಈಗ ನಾವು ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇನ್ನೊಂದು ಟ್ಯಾಕ್ಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಏನಾಗಿದೆ ಅಂತಂದ್ರೆ ಚಂಡೀಗಢ, ಇದೊಂದು ಏನು ಕೇಂದ್ರಾಡಳಿತ ಪ್ರದೇಶ, ಪಂಜಾಬ್ ಮತ್ತೆ ಯಾವ್ದಿದೆ ಹರಿಯಾಣ ನಡುವೆ. ಓಕೆ, ಸೊ ಇವೆರಡರ ಒಂದು ನಡುವಿನ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಇದನ್ನ ಚಂಡೀಗಢವನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಬಹಳಷ್ಟು ಆಗ್ತಿದೆ, ಅಂದ್ರೆ ಕಂಜೆಷನ್ ಆಗ್ತಿದೆ, ಜನರ ವಾಹನಗಳ ಒಂದು ದಟ್ಟಣೆ ಸಿಕ್ಕಾಪಟ್ಟೆ ಆಗ್ತಿದೆ. ಸೊ ಹೀಗೆ ಚಂಡೀಗಢದ ಒಳಗ್ ಬರುವಂತಹ ಒಂದು ವಾಹನಗಳಿಗೆ ಇದನ್ನ ಟ್ಯಾಕ್ಸ್ ಅನ್ನ ಹಾಕ್ಬೇಕು, ದಟ್ಟಣೆ ಟ್ಯಾಕ್ಸ್ ಅಥವಾ ಟ್ರಾಫಿಕ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಈ ಕಂಜೆಷನ್ ಟ್ಯಾಕ್ಸ್ ಅಥವಾ ವಾಹನ ದಟ್ಟಣೆ ಟ್ಯಾಕ್ಸ್ ಅನ್ನ ಹಾಕಬೇಕು ಅಂತ ಹೇಳಿ ಈ ಚಂಡೀಗಢದಲ್ಲಿ ಏನು ಅಡ್ಮಿನಿಸ್ಟ್ರೇಟರ್ ಇದ್ದಾರಲ್ಲ, ಸೊ ಅವರ ಒಂದು ಸಲಹಾ ಮಂಡಳಿದವರು ಏನಿದ್ರೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾರೆ. ಓಕೆ, ಸೊ ಇದನ್ನ ವಾಹನ ದಟ್ಟಣೆಯನ್ನು ನಿಭಾಯಿಸುವಂತ ಒಂದು ಕ್ರಮಕ್ಕಾಗಿ ಇದನ್ನ ಮಾಡ್ತಿದೀವಿ, ಅಂದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಿದೀವಿ ಅಂತ ಅವ್ರು ಹೇಳ್ತಿದ್ರು. ಸೊ ನನ್ನ ಪ್ರಕಾರ ಏನ್ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ನೋಡ್ಬಿಟ್ಟು ಈಗ ವಾಹನ ದಟ್ಟಣೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ನೀವು ರೋಡ್ ವೈಡ್ ಮಾಡಿ, ಇಲ್ಲ ಬೇರೆ ಒಂದು ಪ್ಯಾರಲಲ್ ರೋಡ್ಸ್ ಗಳನ್ನ ಮಾಡಿ, ಇಲ್ಲ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಿ, ಇದನ್ನ ಮಾಡ್ಬೇಕು. ಸೊ ಈಗ ಮೋಸ್ಟ್ಲಿ ಈಗ ತೆರಿಗೆ ಹಾಕೋದ್ರಿಂದ ಜನ ಕಡಿಮೆ ಬರ್ತಾರಂತ ಆಲೋಚನೆ ಇರ್ಬೋದು, ನೋಡೋಣ ಏನಾಗತ್ತಂತ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ನಂದಿನಿ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅದರ ಒಂದು ಏನು ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಈಗ ಏನು ಪೇಡ ಇರ್ಬೋದು, ತುಪ್ಪ ಇರ್ಬೋದು, ಮತ್ತೆ ಹಲವಾರು ಈ ತರ ಉತ್ಪನ್ನಗಳ ಒಂದು ಪ್ರಚಾರ ಮಾಡ್ಲಿಕ್ಕೋಸ್ಕರ KMF ಅವರು ಏನ್ ಮಾಡಿದ್ದಾರೆ, ರೈಲ್ವೆ ಬೋಗಿಗಳ ಮೇಲೆ ನಂದಿನಿ ಉತ್ಪನ್ನಗಳ ಒಂದು ಅಡ್ವರ್ಟೈಸ್ಮೆಂಟ್ ನ ಅಳವಡಿಸಿದ್ದಾರೆ. ಸೊ ಅಂದ್ರೆ ಈಗ ನಾವು ರೈಲ್ವೆ ನೋಡ್ತೀವಲ್ಲ, ರೈಲ್ವೆ ಬೋಗಿ ಮೇಲೆ ಇನ್ ಮುಂದೆ ಯಾವ್ದಾರ ಅಡ್ವರ್ಟೈಸ್ ನೋಡ್ಬೋದು, ನಂದಿನಿ KMF ಅವರ. ಓಕೆ, ಸೊ KMF ನಂದಿನಿ ಅಥವಾ KMF ಅವರ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನಾವು ಎಲ್ಲಿ ನೋಡ್ತಿದ್ವಿ, ಇನ್ ಮುಂದೆ ರೈಲ್ವೆ ಬೋಗಿ ಮೇಲೆ ನಾವು ನೋಡ್ಬೋದು. ಓಕೆ, ಸೊ ಏನೋ ವಾಹನದ ಶಬ್ದ ಬರ್ತಾ ಇದೆ, ಇರ್ಲಿ.
ಈಗ ಜಾತಿ ಸಮೀಕ್ಷೆ ಅಂತ ಹೇಳಿ, ಸೊ ನಮ್ಮ ಒಂದು ದೇಶದಲ್ಲಿ ಬಹಳಷ್ಟು ಧರ್ಮಗಳು ಜಾತಿಗಳಿದಾವೆ. ಸೊ ಈ ಜಾತಿಗಳ ಸಮೀಕ್ಷೆಯನ್ನ ಮಾಡಿ ಅಂತ ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಸೊ ಈ ಜನಗಣತಿಯಲ್ಲಿ ನಾವೇನು ಈಗ 2021ರಲ್ಲಿ ಜನಗಣತಿ ಮಾಡ್ಬೇಕಿತ್ತು. ಹೌದು. ಬಟ್ ಏನಾಗಿದೆ, ಕೋವಿಡ್ ಬಂದ ಕಾರಣ, ಕೊರೋನಾದ ಕಾರಣ ಏನಾಗಿದೆ, ಈ ಜನಗಣತಿಯನ್ನ ಮಾಡಕ್ ಆಗ್ತಿಲ್ಲ. ಸೊ ಈ ಜನಗಣತಿಯ ಜೊತೆಗೆ ಏನ್ ಮಾಡ್ಬೇಕು, ಜಾತಿ ಸಮೀಕ್ಷೆಯನ್ನ ಮಾಡಬೇಕು ಅಂತ ಬೇಡಿಕೆ ಇತ್ತು. ಯಾಕೆಪ್ಪ ಅಂತಂದ್ರೆ ಯಾವ ಜಾತಿ ಜನ ಎಷ್ಟು ಇದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿಗಳು ಏನು ಅನ್ನೋದು ಎಲ್ಲಿ ಸಿಗುತ್ತೆ, ಈ ಜನಗಣತಿ ಅಥವಾ ಸೆನ್ಸಸ್ ಅಲ್ಲಿ ಸಿಗುತ್ತೆ. ಸೊ ಇದನ್ನ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಿತ್ತು, ಬಹಳಷ್ಟು ಹಿಂದೇಟು ಹಾಕ್ತಿತ್ತು. ಓಕೆ, ಸೊ ಈ ಹಿಂದೇಟು ಹಾಕ್ತಿದ್ದನ್ನ ನೋಡಿ ಬಿಹಾರ ರಾಜ್ಯದವ್ರು ಏನ್ ಮಾಡಿದಾರೆ ಅಂತಂದ್ರೆ, ನಾವೇ ರಾಜ್ಯ ಮಟ್ಟದಲ್ಲಿ ಏನ್ ಮಾಡ್ತೀವಿ, ಜಾತಿ ಮತ್ತು ಸಮುದಾಯಗಳ ಅಂದ್ರೆ ಯಾವ್ಯಾವ ಜಾತಿದವ್ರು ಇದ್ದಾರೆ ಅಥವಾ ಯಾವ್ಯಾವ ಸಮುದಾಯದವ್ರು ಇದ್ದಾರೆ ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಏನ್ ಗೊತ್ತಾಗುತ್ತಂದ್ರೆ, ಯಾವುದೇ ಒಂದು ಜಾತಿ ಅಥವಾ ಸಮುದಾಯದವರು ಅವರ ಸಾಮಾಜಿಕ ಸ್ಥಿತಿಗತಿ ಏನು, ಅವ್ರು ಎಷ್ಟು ಮುಂದಿದ್ದಾರೆ ಶಿಕ್ಷಣದಲ್ಲಾಗ್ಲಿ ಆರ್ಥಿಕವಾಗಿ ಅವ್ರು ಎಷ್ಟು ಮುಂದಿದ್ದಾರೆ ಅಂತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಬಿಹಾರದವರು ಯೋಚನೆ ಮಾಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಏನ್ ಮಾಡ್ತಿಲ್ಲ, ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಿದ್ರೆ ರೆಡಿ ಆಗ್ತಿಲ್ಲ, ಜನಗಣತಿ ಜೊತೆಗೆ ಮಾಡ್ಬೇಕಾಗಿತ್ತು. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಈ ವರ್ಷಕ್ಕೆ 2022ಕ್ಕೆ ಬ್ರಿಟನ್ ರಾಣಿ ಎಲಿಜಬೆತ್ ಅವರು ಪಟ್ಟಕ್ಕೇರಿ ಸಿಂಹಾಸನಕ್ಕೇರಿ 70 ವರ್ಷಗಳಾಯ್ತು. ಸೊ ಈ ಹಿನ್ನೆಲೆಯಲ್ಲಿ ಬ್ರಿಟನ್ ನಲ್ಲಿ ಏನ್ ಮಾಡಿದ್ರೆ 4 ದಿನಗಳ ಪ್ಲಾಟಿನಂ ಜೂಬ್ಲಿಯನ್ನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅವರು ಈ ಪಟ್ಟಕ್ಕೇರಿನೇ 70 ವರ್ಷ ಆಯ್ತು. ಸೊ ಅದಕ್ಕೆ ಈ ತರ ಪ್ಲಾಟಿನಂ ಜೂಬ್ಲಿಯನ್ನ ಸೆಲೆಬ್ರೇಷನ್ ಮಾಡ್ತಿದ್ರೆ ಬ್ರಿಟನ್ ಅಲ್ಲಿ ಮಾಡ್ತಿದ್ರು. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪುಟ್ಟಿ, ಅವಾಗ ಈ ಜಾತಿ ಗಣತಿ ಬಗ್ಗೆ ಹೇಳಿದೆ. ಇನ್ನೊಂದು ಜಾತಿಗೆ ಸಂಬಂಧಪಟ್ಟಿದ್ದು, ಈಗ ಪರಿಶಿಷ್ಟ ಜಾತಿಗಳು ಅಂತ ಹೇಳ್ತೀವಿ, ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಜನ. ಸೊ ಅವ್ರನ್ನ ಹರಿಜನ ಅಂತ ಪದವನ್ನ ಬಳಸ್ತಾರೆ. ಅದನ್ನ ಬಳಸೋದನ್ನ ತಡಿಬೇಕು, ಅಂದ್ರೆ ಈ ಪದವನ್ನ ಬಳಕೆ ಮಾಡದಂತೆ ನಾವೇನ್ ಮಾಡ್ತಾ ಇದ್ವಿ, ತಡಿಬೇಕು ಅಂತ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರೆ ವಿಶೇಷವಾದ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಜನನ ಹರಿಜನ ಅಂತ ಕರಿಬಾರ್ದು. ಸೊ ಆ ಜನ ಇರುವಂತ ಒಂದು ಪ್ರದೇಶಕ್ಕೆ ಹರಿಜನ ಕಾಲೋನಿ, ಹರಿಜನ ರಸ್ತೆ ಇಂಥದ್ದೆಲ್ಲ ಹೆಸರು ಇಡ್ತಿದ್ರು. ದೆಹಲಿ ಸರ್ಕಾರ ಏನ್ ಮಾಡಿದೆ, ಇನ್ನು ಮುಂದೆ ಆ ತರ ಹೆಸರನ್ನ ಇಡಲ್ಲ. ಅದರ ಹೆಸರನ್ನ ಯಾರ್ದು ಹೆಸರು ಇಡ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನ ಇಡಬೇಕಂತ ಡೆಲ್ಲಿ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ. ಸೊ ಅಂದ್ರೆ ಈ ಪದವನ್ನ ಸೊ ಅಲ್ಲಿ ಹರಿಜನ ಕಾಲನಿ ಅಂತಿದ್ರೆ ಅದನ್ನ ಏನಂತ ಕರಿಬೇಕು, ಅಂಬೇಡ್ಕರ್ ಕಾಲನಿ. ಸೊ ಅಲ್ಲಿರುವಂತ ರಸ್ತೆಗಳಿಗೆ ಅಂಬೇಡ್ಕರ್ ರಸ್ತೆ, ಈ ತರ ಬೇರೆ ಒಂದು ಹೆಸರನ್ನ ಇಡಬೇಕಂತ ಹೇಳಿ ದೆಹಲಿ ಸರ್ಕಾರದವ್ರು ಏನ್ ಮಾಡಿದ್ರೆ ನಿರ್ಧಾರ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಸುಮಾರು 30 ವರ್ಷ ಆದ್ಮೇಲೆ ಅದು ಸೇವೆ ನಂತರ ಯುದ್ಧ ನೌಕೆಗಳಾದ ಯಾವುದು INS ನಿಶಾಂಕ್ ಮತ್ತೆ INS ಅಕ್ಷಯ್ ಅನ್ನೋದು ಅದರ ಒಂದು ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸ್ತಿದ್ದಾರೆ, ಅಂದ್ರೆ ನಿವೃತ್ತಿಗೊಳಿಸ್ತಿದ್ದಾರೆ. ಈ ಒಂದು ನಿರ್ಧಾರವನ್ನ ಯಾರು ಕೈಗೊಂಡಿದ್ದಾರೆ ಅಂದ್ರೆ ಭಾರತೀಯ ನೌಕಾದಳದವರು ಕೈಗೊಂಡಿದ್ದಾರೆ. ಓಕೆ, ಅಂದ್ರೆ ಈಗ 30 ವರ್ಷ ಕೆಲಸ ಮಾಡಿದ್ರು ಅದು INS ನಿಶಾಂಕ್ ಮತ್ತು INS ಅಕ್ಷಯ್. ಇವುಗಳನ್ನ ಇನ್ ಮುಂದೆ ರಿಟೈರ್ಡ್ ಮಾಡೋಣ ಅಂತ ಹೇಳಿ ಇಂಡಿಯನ್ ನೇವಿದವರು ಡಿಸಿಷನ್ ಅನ್ನು ತಗೊಂಡಿದ್ರು. ಸೊ ಇದರಲ್ಲಿ ಒಂದ್ ನೆನಪಿರ್ಲಿ, INS ನಿಶಾಂಕ್ ಬಹಳ ಇಂಪಾರ್ಟೆಂಟ್. ಸೊ ಈ INS ನಿಶಾಂಕ್ ಏನ್ ಮಾಡುತ್ತಂದ್ರೆ 1971ರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಯ್ತಲ್ಲ, ಅದ್ರಲ್ಲಿ ಇದರ ಒಂದು ಸೇವೆ ಬಹಳಷ್ಟು ಏನಾಗಿತ್ತು, ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಓಕೆ, ಸೊ ಅದ್ರ ಜೊತೆಗೆ ಈಗ ನಾವೇನು ಹೊಸ ಶಿಕ್ಷಣ ನೀತಿ ಅಂತ ತಗೊಂಡ್ ಬಂದಿದ್ವಲ್ಲ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಹೇಳಿ. ಸೊ ಆ ಪಾಲಿಸಿನ ಸೂಕ್ತವಾಗಿ ಅಳವಡಿಸ್ಕೊಳ್ಳೋಕೆ, ಸೊ ಕೆಲಸ ಮಾಡೋದಕ್ಕೆ ಈ NEP ನ ಜಾರಿಗೊಳಿಸ್ಬೇಕು ಅಂತ ಹೇಳಿ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ, ಹೊಸದಾಗಿ ಒಂದು ಶಾಲೆಗಳನ್ನ ತಗೊಂಡ್ ಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾರು, ಕೇಂದ್ರ ಸರ್ಕಾರದವರು. ಸೊ ಏನಪ್ಪಾ ಅಂತಂದ್ರೆ ಇವುಗಳಿಗೆ PM ಶ್ರೀ ಶಾಲೆಗಳು ಅಂತ ಹೆಸರಿಟ್ಟಿದ್ದಾರೆ. PM ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿ ಶ್ರೀ ಅಥವಾ ಪ್ರೈಮ್ ಮಿನಿಸ್ಟರ್ ಶ್ರೀ ಅನ್ನುವಂತ ಹೊಸದಾದಂತ ಒಂದು ಶಾಲೆಗಳನ್ನ ತೆರೆಯೋದಕ್ಕೆ ಯಾರು ಡಿಸಿಷನ್ ತಗೊಂಡ್ರು, ಕೇಂದ್ರದ ಶಿಕ್ಷಣ ಸಚಿವಾಲಯದವರು ಇದನ್ನ ತಗೊಂಡ್ ಬರ್ತಾರೆ. ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ತಿದೀವಿ ಅಂತಂದ್ರೆ, ಇದು ಕೇಂದ್ರ ಸರ್ಕಾರದ ಸ್ಕೂಲ್ಗಳಾಗಿರೋದ್ರಿಂದ ಇಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ, ಸೊ ಏನು ಪ್ರಾಬ್ಲಮ್ಸ್ ಇರ್ತಾವಲ್ಲ ಆ ಪ್ರಾಬ್ಲಮ್ಸ್ ಗಳನ್ನ ತಿಳಿಯೋದಕ್ಕೆ ಇದೊಂದು ಲ್ಯಾಬೊರೇಟರಿ ತರ. ಈಗ ಸರ್ಕಾರ ನೀತಿ ಮಾಡಿತ್ತು, ಮಾಡಿ ಇದನ್ನ ಜಾರಿಗೊಳಿಸ್ರಿ ಅಂತ ಬೇರೆಯವ್ರಿಗೆ ಹೇಳಕ್ಕಿಂತ ಮುಂಚೆ ಅವರು ಅನುಭವಿಸ್ಬೇಕು ಇಲ್ಲಿ ಏನ್ ಪ್ರಾಬ್ಲಮ್ಸ್ ಬರುತ್ತಂತ. ಸೊ ಅದಕ್ಕೆ ಇಲ್ಲಿ ಯಾವೊಂದು ಎಕ್ಸ್ಪೆರಿಮೆಂಟಲ್ ಲ್ಯಾಬ್ಸ್ ಆಗಿ ಅಥವಾ ಪ್ರಯೋಗಾಲಯದಂತೆ ಇವುಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಯಾವ್ದನ್ನ, PM ಶ್ರೀ ಅನ್ನುವಂತ ಒಂದು ಶಾಲೆಗಳು. ಈಗ ಮುರಾರ್ಜಿ ಸ್ಕೂಲ್ ನೋಡಿದ್ವಿ, ಕಿತ್ತೂರ್ ಸ್ಕೂಲ್ ನೋಡಿದ್ವಿ, ಸೈನಿಕ್ ಸ್ಕೂಲ್ ಅಂತ ನೋಡಿದ್ವಿ. ಇನ್ನು ಮುಂದೆ ಯಾವ್ದು ಬರುತ್ತೆ, PM ಶ್ರೀ ಅನ್ನೋ ಸ್ಕೂಲ್ಸ್ ಬರುತ್ತೆ. ನೋಡೋಣ ನೆಕ್ಸ್ಟ್ ಏನಿದೆ ಅಂದ್ರೆ, ನೋಡೋಣ. ಟರ್ಕಿ ರಾಷ್ಟ್ರ ತನ್ನ ಹೆಸರನ್ನ ಟರ್ಕಿಯೇ ಅಂತ ಚೇಂಜ್ ಮಾಡ್ಕೊಂಡಿದೀವಿ ಅಂತ ಹೇಳಿ ವಿಶ್ವಸಂಸ್ಥೆಗೆ ಒಂದು ಮಾಹಿತಿಯನ್ನ ಕೊಟ್ಟಿದೆ.
ಓಕೆ ಹೌದಾ? ಸೊಂದೇನು ಟರ್ಕಿನ ಟರ್ಕಿ ಅನ್ಬೇಡಿ, ಟರ್ಕಿಯೇ ಅಂತ ಕರಿಬೇಕು. ಟರ್ಕಿಯೇ ಅಂತ ಕರಿಬೇಕು. ಓಕೆ ಹೌದಾ? ಟರ್ಕಿ ಅಂತ. ಏನಕ್ಕೋಸ್ಕರ ಈ ಒಂದು ಹೆಸರನ್ನ ಈ ತರ ಚೇಂಜ್ ಮಾಡ್ಕೋತು ಅಂತಂದ್ರೆ, ಟರ್ಕಿ ಅನ್ನೋದು ಎಲ್ರಿಗೂ ಗೊತ್ತು, ಒಂದು ಪಕ್ಷಿ ಹೆಸರು. ಅದ್ರ ಜೊತೆಗೆ ಈ ಹೆಸರು ಜೊತೆ ಒಂದು ನೆಗೆಟಿವ್ ಫ್ಯಾಕ್ಟರ್ ಇದೆ ಅಂತೇಳಿ ಒಂದು ಟರ್ಕಿ ದೇಶ ತನ್ನ ಹೆಸರನ್ನ ಟರ್ಕಿ ಅಂತ ಚೇಂಜ್ ಮಾಡ್ಕೊಂಡಿದೆ. ಸೊ ಅವ್ರು ಏನಿತ್ತು ಅವ್ರು ಏನ್ ಹೇಳ್ತಿದ್ದಾರೆ, ಈ ಒಂದು ಹೆಸರಲ್ಲಿ ಸ್ವಲ್ಪ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ. ಟರ್ಕಿ ಅನ್ನೋದೊಂದು ಕೋಳಿ, ಟರ್ಕಿ ಕೋಳಿ ಅಥವಾ ಟರ್ಕಿ ಪಕ್ಷಿ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಇದನ್ನ ನಾವು ಬಹಳಷ್ಟು ದಿವಸಗಳವರೆಗೆ ಮುಂದುವರಿಸ್ಕೊಳ್ಳೋದು ಬೇಡ, ನಮ್ದೇ ಆದಂತಹ ಹೊಸ ಐಡೆಂಟಿಟಿ ಕೊಡೋಣ ಅಂತ ಹೇಳಿ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರು. ಸೊ ಇನ್ ಮುಂದೆ ಯಾರು ಟರ್ಕಿನ ಟರ್ಕಿ ಅಂತ ಕರಿಬೇಡಿ, ಟರ್ಕಿನ ಟರ್ಕಿಯೇ ಅಂತ ಕರೀರಿ. ಓಕೆ ಸೊ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ಬ್ರಾಡ್ಬ್ಯಾಂಡ್ ಸೇವೆನ ನಾವು ಯೂಸ್ ಮಾಡ್ತಿದ್ವಿ. ಹೌದು. ಸೊ ಈ ಬ್ರಾಡ್ಬ್ಯಾಂಡ್ ಸೇವೆಗಳನ್ನ ಡೈರೆಕ್ಟ್ ಆಗಿ ಎಲ್ಲಿ ಕೊಡ್ಬೇಕು, ಮೊಬೈಲಿಗೆ ಕೊಡೋಕೆ ಸಾಧ್ಯ ಇದೆಯಾ ಅಂತ ಹೇಳಿ ಏನ್ ಮಾಡಿದ್ದಾರೆ, ದೂರ ಸಂಪರ್ಕ ಸಚಿವಾಲಯದವರು, ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿದವರು ಏನ್ ಮಾಡ್ತಿದ್ದಾರೆ, ಪರಿಶೀಲನೆ ನಡೆಸ್ತಿದ್ದಾರೆ. ಈಗ ನಾವು 3G 4G 5G ಅಂತ ಬರ್ತಾ ಇದೀವಿ, ಇನ್ನು 5G ಬರಬೇಕು. ಸೊ ಅದೇ ಟೈಮಲ್ಲಿ ಈ 4G ಜೊತೆಗೆ ನಾವೇನ್ ಮಾಡ್ಬೇಕು, ಡೈರೆಕ್ಟ್ ಟು ಮೊಬೈಲ್ ಅಂತ, ಈ ಬ್ರಾಡ್ಬ್ಯಾಂಡ್ ಅನ್ನ ಡೈರೆಕ್ಟ್ ಆಗಿ ಮೊಬೈಲಿಗೆ ಏನಾದ್ರೂ ಕೊಡೋಕೆ ಸಾಧ್ಯತೆ ಇದೆಯಾ ಪರಿಶೀಲನೆ ಮಾಡಿ ಅಂತ ಹೇಳಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಸೊ ಅವ್ರು ಏನ್ ಸಮಿತಿ ರಚನೆ ಆಗಿ ಪಾಸಿಬಿಲಿಟಿ ಇದು ಇಲ್ಲೋ ಮಾಡಿದ್ರೆ ಯಾವ ತರ ಮಾಡ್ಬೇಕಂತ ಅವರು ರಿಪೋರ್ಟ್ ಅನ್ನ ಕೊಡಬೇಕು. ಸೊ ಈಗ ಡೈರೆಕ್ಟ್ ಟು ಮೊಬೈಲ್ ಅಂತಂದ್ರೆ ಬ್ರಾಡ್ಬ್ಯಾಂಡ್ ನಲ್ಲಿ ಏನ್ ಸೇವೆಗಳು ಬರ್ತಿತ್ತು ಆ ಇಂಟರ್ನೆಟ್ ಅನ್ನ ಎಲ್ಲಿ ಕೊಡ್ಬೇಕು, ಮೊಬೈಲ್ ಕೊಡ್ಬೇಕಂತ ಯೋಚನೆ ಮಾಡ್ತಿದ್ರು. ಸೊ ಒಳ್ಳೆ ಯೋಚನೆ, ನೋಡೋಣ ಏನಾಗುತ್ತಂತ. ಓಕೆ ಸೊ ನೆಕ್ಸ್ಟ್ ಈಗ ಡೀಪ್ ನ್ಯೂಸ್ ಬಿಟ್ಟಿ. ಹೌದು ಮಚ್ಚ. ನೆಕ್ಸ್ಟ್ ಏನಿದೆ ಅಂದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಓಕೆ. ಇವರು 125ನೇ ಜನ್ಮ ದಿನಾಚರಣೆಯ ಸೆಲೆಬ್ರೇಷನ್ ಮಾಡ್ಕೊತಿದ್ದಾರೆ. ಅಂದ್ರೆ 2022ಕ್ಕೆ ಇವರು ಜನಿಸಿ 125 ವರ್ಷ ಆಯ್ತು. ಜನವರಿ 23 ಇವರ ಜನ್ಮದಿನ ಆಗಿತ್ತು. ಹೌದು. ಸೊ ಇದರ ಅಂಗವಾಗಿ ಏನ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರದವರು ದೆಹಲಿಯ ಇಂಡಿಯಾ ಗೇಟ್ ನಲ್ಲಿ ಅವರ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಓಕೆ. ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹುಟ್ಟಿ 125 ವರ್ಷ ಆಯ್ತಲ್ವಾ ಮಚ್ಚ? ಹೌದು, ಅವಾಗ ಜನವರಿ 23ಕ್ಕೆ ಹೇಳಿದ್ರು ಇಂಡಿಯಾ ಗೇಟ್ ಹತ್ರ ನಾವು ಹೌದು ಅಲ್ವಾ ನೇತಾಜಿ ಅವರು ಒಂದು ಸ್ಟ್ಯಾಚ್ಯೂನ ಹಾಕ್ತೀವಿ ಅಂತ ಹೇಳಿದ್ರು. ಹೌದು. ಇವಾಗ ಡಿಸೈಡ್ ಮಾಡಿದ್ದಾರೆ ಸ್ಟ್ಯಾಚ್ಯೂ ಇಡ್ಲೇಬೇಕಂತ ಹೇಳಿ. ಈ ಒಂದು ಸ್ಟ್ಯಾಚ್ಯೂನ ಯಾರು ಕೆತ್ತನೆ ಮಾಡ್ತಾರೆ ಅಂತಂದ್ರೆ, ಕನ್ನಡಿಗರಾದಂತಹ ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಈ ಒಂದು ಕೆಲಸವನ್ನ ವಹಿಸ್ಕೊಂತಾ ಇದ್ದಾರೆ. ಅಂದ್ರೆ ಈಗ ಈ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಎಲ್ಲಿ ಸ್ಥಾಪನೆ ಆಗ್ಬೇಕು, ಇಂಡಿಯಾ ಗೇಟ್ ಬಳಿ ಸ್ಥಾಪನೆ ಆಗ್ಬೇಕು. ಅದನ್ನ ಯಾರು ಕೆತ್ತಿದ್ದಾರೆ, ಅರುಣ್ ಯೋಗಿರಾಜ್ ಅವರು, ಕನ್ನಡಿಗರು, ಮೈಸೂರದವರು. ಓಕೆ. ಸೊ ಮತ್ತೇನಿಟ್ಬಿಟ್ಟಿ, ಸೊ ಇದೇ ಯಾರು ಅರುಣ್ ಯೋಗಿರಾಜ್ ಅವರು ಕೇದಾರನಾಥದಲ್ಲಿ ಸುಮಾರು 12 ಅಡಿ ಹೈಟ್ ಇರುವಂತಹ ಒಂದು ಶಂಕರಾಚಾರ್ಯ ಪ್ರತಿಮೆಯನ್ನು ಸಹ ಇವರೇನೆ ಕೆತ್ತನೆ ಮಾಡಿರೋಂಥದ್ದು. ಓಕೆ. ಸೊ ಇಲ್ಲಿದೆ ಅಲ್ಲ, ಹೌದು, ಇದು ಕೇದಾರ್ನಾಥ್ ಅಲ್ಲಿ ಇರುವಂತಹ ಒಂದು ಸ್ಟ್ಯಾಚ್ಯೂ, ಇದನ್ನು ಕೂಡ ಅವರೇ ಮಾಡಿದ್ರು ಇಲ್ಲಿ ಕೇದಾರ್ನಾಥ್ ಅಲ್ಲಿ. ಈಗ ಏನ್ ಮಾಡ್ತಿದ್ರೆ, ಇಂಡಿಯಾ ಗೇಟ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರತಿಮೆನ ಇವರೇ ಕೆತ್ತನೆ ಮಾಡ್ತಾರೆ. ಸೊ ನೋಡಲ್ಪಟ್ಟಿ ಗೊತ್ತಿರ್ಲಿ ಯಾರು ಈ ಒಬ್ಬ ಅರುಣ್ ಯೋಗಿರಾಜ್ ಅಂತಂದ್ರೆ, ಇವ್ರು ಕನ್ನಡಿಗರು, ಇವರೇ 2 ಪ್ರತಿಮೆಗಳನ್ನ, ಇಂಪಾರ್ಟೆಂಟ್ ಪ್ರತಿಮೆಗಳನ್ನ ಕೆತ್ತನೆ ಮಾಡಿದವರು ಆಗಿರ್ತಾರೆ. ಓಕೆ. ಸೊ ನೆಕ್ಸ್ಟ್ ನಿಸಾರ್ ಮಿಷನ್ ಅಂತ ಪುಟಿ. ನಿಸಾರ್ ಅಂದ್ರೇನು, ನಿಸಾರ್ ಅಂತಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಡಾರ್ ಅಂತ ಹೇಳಿ. ಓಕೆ. ಸೊ ಇದನ್ನ ಯಾರ್ಯಾರು ಮಾಡ್ತಿದ್ರೆ, ನಾಸಾದವರು ಮತ್ತು ಇಸ್ರೋದವರು ಸೇರಿ ಮಾಡುವಂತಹ ಒಂದು ಜಂಟಿ ಕಾರ್ಯಾಚರಣೆ ಅಥವಾ ಜಂಟಿ ಒಂದು ಕೆಲಸ. ಸೊ ಇಲ್ಲಿ ಈ ರಡಾರ್ ಏನಿತ್ತಲ್ಲ, ರಡಾರ್ ಅಥವಾ ಈ ಒಂದು ಸಿಸ್ಟಮ್ ಅನ್ನ, ಈ ಪೇಲೋಡ್ ಅಂದ್ರೆ ಒಂದು ಸ್ಯಾಟಲೈಟ್ ತರ. ಸೊ ಯಾವುದನ್ನ ಈ ಉಪಗ್ರಹ ಉಡಾವಣೆ ನೌಕೆ ಒಯ್ಬೇಕು ಅಂತದನ್ನ ನಾವು ಪೇಲೋಡ್ ಅಂತ ಹೇಳ್ತೀವಿ. ಸೊ ಪೇಲೋಡ್ ಅನ್ನ ಜೋಡಿಸುವಂತಹ ಒಂದು ಕಾರ್ಯ, ಅಂದ್ರೆ ಅದೆಲ್ಲಾ ಪಾರ್ಟ್ಸ್ ಅನ್ನ ಕೂಡಿಸುವಂತ ಕಾರ್ಯವನ್ನ ನಾಸಾದವರು ಮುಗಿಸಿ ಈಗ ಏನ್ ಮಾಡ್ತಿದ್ರೆ, ಭಾರತಕ್ಕೆ ಕಳಿಸ್ತಾರೆ, ಅಂದ್ರೆ ಇಸ್ರೋ ಕೈಲಿ ಕೊಡ್ತಾರೆ. ಇನ್ನು ಇಸ್ರೋದವ್ರು ಏನ್ ಮಾಡ್ಬೇಕು, ಇದನ್ನ ಲಾಂಚ್ ಮಾಡ್ಬೇಕು. ಸೊ ಇದೇ ವರ್ಷದಲ್ಲಿ ಈಗ ಕಳಿಸ್ತಾರೆ ಅಂದ್ರೆ ಇದೇ ವರ್ಷದಲ್ಲಿ ನಿಸಾರ್ ಲಾಂಚ್ ಆಗುತ್ತೆ. ಸೊ ನಿಸಾರ್ ಮಿಷನ್ ಅಥವಾ ನಿಸಾರ್ ಲಾಂಚ್ ಆದಾಗ ಇದನ್ನ ಡೀಟೇಲ್ ಆಗಿ ನೋಡೋಣ. ಬಟ್ ಈಗ ಇಷ್ಟು ತಿಳ್ಕೊಳ್ಳೋಣ, ನಿಸಾರ್ ಮಿಷನ್ ಅಂದ್ರೆ ಏನು. ನಿಸಾರ್ ಮಿಷನ್ ಅಂತಂದ್ರೆ ಇಸ್ರೋ ಮತ್ತು ನಾಸಾದವರು ಸೇರಿ ಮಾಡ್ತಿರುವಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಭೂಮಿಯಲ್ಲಿ ಉಂಟಾಗುವಂತಹ ಕೆಲವು ಬದಲಾವಣೆಗಳು, ಈಗ ಸಣ್ಣ ಈಗ ಭೂಕಂಪ ಆಯ್ತು, ಸುನಾಮಿ ಬಂತು, ಜ್ವಾಲಾಮುಖಿ ಬಂತು, ಇವುಗಳೆಲ್ಲ ಓಕೆ. ಸಣ್ಣದು ಎಂತಂತಂದ್ರೆ ಇಲ್ಲಿ ಹಿಮ ಕರಗೋದು. ಓಕೆ. ಸೊ ಈಗ ನದಿ ಹರಿತಿತ್ತು, ನದಿ ಹರಿಯುವಾಗ ಸ್ವಲ್ಪ ತನ್ನ ಡೈರೆಕ್ಷನ್ ಚೇಂಜ್ ಮಾಡಿತ್ತು. ಓಕೆ. ಸೊ ಹಿಮ ಕರಗಿತ್ತು, ನದಿ ಈ ತರ ಆಯ್ತು, ಅಥವಾ ಲ್ಯಾಂಡ್ ಸ್ಲೈಡ್ ಅಂತ ಹೇಳ್ತೀವಿ, ಭೂಕುಸಿತ ಆಯ್ತು. ಇಂಥದ್ದೇನಾದ್ರೂ ಜಸ್ಟ್ 4 ಇಂಚು ಭೂಮಿ ಆ ಕಡೆ ಈ ಕಡೆ ಆದ್ರೂ ಗುರುತಿಸುವಂತಹ ಒಂದು ಪವರ್ಫುಲ್ ಕೆಪಾಸಿಟಿ ಯಾರಿಗಿದೆ, ಈ ನಿಸಾರ್ಗೆ ಅನ್ನುವಂತಹ ಒಂದು ಮಿಷನ್ಗೆ ಇದೆ. ಇದೇನಪ್ಪಾ ಅಂತಂದ್ರೆ, ನಿಸಾರ್ ಅಂತಂದ್ರೆ ಇಸ್ರೋ ನಾಸಾ ಸಿಂಥೆಟಿಕ್ ಅಪಾರ್ಚರ್ ರಡಾರ್ ಅಂತ. ಇದನ್ನ ಯಾರ್ಯಾರು ಮಾಡಿದ್ರು, ಇಸ್ರೋದವರು ಮತ್ತು ನಾಸಾದವರು ಸೇರಿ ಮಾಡ್ತಿದ್ದಾರೆ. ಇಲ್ಲೇನಿದೆ, ಈ ಪೇಲೋಡ್ ಅನ್ನ ಯಾರು ಕಳಿಸ್ತಿದ್ದಾರೆ ಅಂದ್ರೆ, ಈ ಮಷೀನ್ ಅನ್ನ, ಈ ಉಪಕರಣವನ್ನ ಯಾರು ಕಳಿಸ್ತಿದ್ದಾರೆ, ನಾಸಾದವರು ಇಂಡಿಯಾಕ್ಕೆ ಕಳಿಸಿದ್ರು. ಇದ್ರಲ್ಲಿ ನಾವೇನ್ ಮಾಡ್ತೀವಿ, ರಚನಾತ್ಮಕ ಬದಲಾವಣೆಗಳನ್ನ. ಸೊ ಈಗ ಇಲ್ಲಿತ್ತು ಒಂದು 4-5 ಇಂಚು ಸರಿತು,
ಹಿಮ ಕರಗಿತ್ತು, ಒಂದು 4 ಇಂಚು ಹಿಮ ಕರಗಿತ್ತು, ಹ್ಮ್. ಲ್ಯಾಂಡ್ ಸ್ಲೈಡ್ ಆಯ್ತು, ಇಂಥದ್ದನ್ನೆಲ್ಲ ಭೂಕಂಪ ಇದೆಲ್ಲ ದೊಡ್ಡದು. ಹೌದು. ಓಕೆ, ಸೊ ಅದ್ರ ಕೆಪಾಸಿಟಿ ಮುಂದೆ ಭೂಕಂಪ, ಸುನಾಮಿ, ಜ್ವಾಲಾಮುಖಿ ಇದಂತೂ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ. ಮುಖ್ಯವಾಗಿ ನಾವು ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಏನು ಬದಲಾವಣೆಗಳಾಗ್ತಿದೆ ಹ್ಮ್. ಅನ್ನೋದನ್ನ 4 ಇಂಚು ಅಂತಂದ್ರೆ ಎಷ್ಟೋ ದೂರದಲ್ಲಿ ನಿಂತ್ಕೊಂಡು 4 ಇಂಚು ಚೇಂಜ್ ಆಗೋದನ್ನ ಹೇಳೋದಂತಂದ್ರೆ ಸಾಮಾನ್ಯ ಕೆಲಸ ತುಂಬಾ ಅಲ್ಲ. ಕಷ್ಟ. ಸ್ವಂತ ಅದನ್ನ ನಿಸ್ಸಾರ ಮಾಡ್ತಿದೆ. ಹೌದು. ಓಕೆ. ನೆಕ್ಸ್ಟ್ ಮತ್ತೆ ಜನವನ ಸಾರಿಗೆ ಅಂತೇಳಿ, ಹ್ಮ್. ಇದನ್ನ ಮಲೆ ಮಹದೇಶ್ವರ ಬೆಟ್ಟದ ಹನೂರು ವನ್ಯಜೀವಿ ವಲಯ ವ್ಯಾಪ್ತಿಯೊಳಗೆ ಒಂದು ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಓಕೆ. ಅಲ್ಲಿ ಆ ರೀಜನ್ ಬರೋ ಅಂತ ಒಂದು ಕಾಡಿನ ಹ್ಮ್. ಗ್ರಾಮಗಳು ಏನೇನಿದೆಯೋ ಹಾ. ಅಲ್ಲಿನ ಒಂದು ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆಯನ್ನ ಜಿಲ್ಲಾಡಳಿತವು ಅರಣ್ಯ ಇಲಾಖೆಯ ಒಂದು ಸಹಯೋಗದಲ್ಲಿ ಈ ಒಂದು ಜನವನ ಸಾರಿಗೆ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದೆ. ಅಂದ್ರೆ ಇಲ್ಲಿ ಸಾರಿಗೆ ಇರ್ಲಿಲ್ಲ. ಫಸ್ಟ್ ಇರ್ಲಿಲ್ಲ ಮಚ್ಚ, ಯಾವುದೇ ತರ ಸಾರಿಗೆ ಇರ್ಲಿಲ್ಲ. Okay. ಅಲ್ಲಿರುವಂತಹ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಹ್ಮ್. ಕಾಡು ಮೇಡುಗಳೆಲ್ಲ ಅಲ್ದು ಹೋಗ್ಬೇಕಿತ್ತು. ಫಸ್ಟ್ ಹಾ. ಅರಣ್ಯ ಅಂತಂದ್ರೆ ಅಲ್ಲಿ ಪ್ರಾಣಿ ಇದಕ್ಕೆಲ್ಲ ಭಯ ಪಡ್ತಿದ್ವು. ಹಾ. ಮತ್ತೆ ರೇಷನ್ ತರಬೇಕು ಅಂತಂದ್ರೆ ಸುಮಾರು ದೂರ ನಡ್ಕೊಂಡು ಹೋಗ್ಬೇಕಿತ್ತು ಕಾಲ್ನಡಿಗೆಯಲ್ಲಿ. ಹ್ಮ್. ಮತ್ತೆ ಹೆಣ್ಮಕ್ಳಿಗೆ ಆಸ್ಪತ್ರೆಗೆ ಹೋಗ್ಬೇಕಂತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಈ ಒಂದು ನಿಟ್ಟಿನಲ್ಲಿ ಏನ್ ಮಾಡಿದ್ರು, ಜಿಲ್ಲಾಡಳಿತ ಅರಣ್ಯ ಇಲಾಖೆಯ ಒಂದು ಸಹಯೋಗದಲ್ಲಿ ಜನವನ ಸಾರಿಗೆ ಅಂತೇಳಿ ಒಂದು ಯೋಜನೆಯನ್ನ ಕಲ್ಪಿಸ್ಕೊಟ್ರು. ಇದರ ಅಡಿಯಲ್ಲಿ ಗ್ರಾಮಸ್ಥರಿಗೆ ಅನುಕೂಲ ಆಗ್ಬೇಕಂತೇಳಿ 4 ವಾಹನಗಳನ್ನ ಈ ಒಂದು ಅರಣ್ಯ ವಲಯಕ್ಕೆ ನಿಯೋಜನೆ ಮಾಡಿದ್ದಾರೆ. ಓಕೆ, ಅಂದ್ರೆ ಏನಂತಂದ್ರೆ 4 ವಾಹನ ಕೊಡ್ತಾರೆ. ಹೌದು. ಯಾವ್ಯಾವ ಹಳ್ಳಿಗಳಿಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲೋ ಆ ಹಳ್ಳಿಗಳಿಗೆ ಏನ್ ಮಾಡ್ಬೇಕು, ಈ ವಾಹನಗಳು ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕು. ಓಕೆ, ಸೊ ಎಲ್ಲಿ ಇಡ್ತಿದ್ದು, ಮಲೆ ಮಹದೇಶ್ವರ ಬೆಟ್ಟದ ಹನೂರು ವನ್ಯಜೀವಿ ವಲಯ ಆಗ್ಬಿಟ್ಟಿದ್ದು, ವಲಯ ಆಗಿದೆ. ವಲಯದ ವ್ಯಾಪ್ತಿಯೊಳಗೆ ಇದನ್ನ ಸ್ಟಾರ್ಟ್ ಮಾಡ್ತಿದ್ರು. ಯಾರು ಮಾಡ್ತಿದ್ರೆ, ಜಿಲ್ಲಾಡಳಿತದವ್ರು ಮಾಡ್ತಿದ್ರೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಗೊತ್ತಾಗಲಿ, ಜಿಲ್ಲಾಡಳಿತ ಅಂದ್ರೆ ಈಗ DC ಎಲ್ಲ ಇರ್ತಾರಲ್ಲ ಅವರು, DC ಮತ್ತು ಎಲ್ಲರನ್ನ ನಾವು ಜಿಲ್ಲಾಡಳಿತ ಅಂತ ಹೇಳ್ತೀವಿ. ಜಿಲ್ಲಾಡಳಿತ ಅಂದ್ರೆ ಪಾಲಿಟಿಷಿಯನ್ಸ್ ಅನ್ನ ಯೂಶಲಿ ನಾವು ತಗೊಳಲ್ಲ. ಸೊ ಸಮಸ್ಯೆ ಇತ್ತು, ಅದಕ್ಕೆ ಪರಿಹಾರವನ್ನ ಸರ್ಕಾರದಿಂದ ವೇಟ್ ಮಾಡದೆ ಸರ್ಕಾರದ ಒಂದು ಭಾಗವಾದಂತ ಜಿಲ್ಲಾಡಳಿತದವ್ರು ಮಾಡ್ತಿದ್ದಾರೆ ಅಂತಂದ್ರೆ ಇದು ಒಂದು ಪ್ರಶಂಸನೀಯವಾದಂತ ಒಂದು ಸ್ಟೆಪ್. ಸೊ ನೆಕ್ಸ್ಟ್ ಏನಿದೆ ಪುಟ್ಟಿ ಅಂತಂದ್ರೆ, ಈಗ GST ಪರಿಹಾರ ಅಂತ ಹೇಳಿ. ಸೊ ಈಗ ಕೇಂದ್ರ ಸರ್ಕಾರ ನಾವು ಮೊದಲಿಂದ ನೋಡ್ತಾ ಇರ್ತೀವಿ, ಯಾವಾಗಿಂದ GST ಸ್ಟಾರ್ಟ್ ಆಯ್ತು, 2017 ಇಂದ ಸ್ಟಾರ್ಟ್ ಆಯ್ತಲ್ಲ, ಅವಾಗಿನಿಂದ ಫಸ್ಟ್ ನ್ಯೂಸ್ ನೀನೇ ಹೇಳಿದೆ, GST ಕಲೆಕ್ಟ್ ಆಯ್ತು ಅಂತ. ಹೈಯೆಸ್ಟ್ ಏಪ್ರಿಲ್ ಅಲ್ಲಿ 1,68,000 ಕೋಟಿ ರೂಪಾಯಿ ಕಲೆಕ್ಟ್ ಆಯ್ತು ಅಂತ ಎಲ್ಲ ನೋಡಿದ್ವಿ. ಸೊ ಈ GST ಬಂದಾಗ ಏನಾಯ್ತು, ಎಲ್ಲಾ ಬೇರೆ ಬೇರೆ ಟ್ಯಾಕ್ಸ್ ಗಳು ಸೇರಿ ಒಂದೇ ಒಂದು ಟ್ಯಾಕ್ಸ್ ಅಂತ ಹೇಳಿದ್ವಿ. ಈಗ ಫಸ್ಟ್ ಏನಿತ್ತಂದ್ರೆ ಸೆಂಟ್ರಲ್ ಟ್ಯಾಕ್ಸ್ ಅಂತ ಇತ್ತು, ಸ್ಟೇಟ್ ಟ್ಯಾಕ್ಸ್ ಅಂತ ಇತ್ತು, ಇಂಟರ್ ಸ್ಟೇಟ್ ಟ್ಯಾಕ್ಸ್ ಅಂತ ಇತ್ತು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ. ಇದು ಕೇಂದ್ರದ ಟ್ಯಾಕ್ಸ್, ರಾಜ್ಯದ ಟ್ಯಾಕ್ಸ್, ರಾಜ್ಯದಿಂದ ರಾಜ್ಯಕ್ಕೆ ಹೋದ ಟ್ಯಾಕ್ಸ್, UTಗಳಲ್ಲಿ ಟ್ಯಾಕ್ಸ್, ಈ ತರ ಬೇರೆ ಬೇರೆ ಟ್ಯಾಕ್ಸ್ ರೇಟ್ ಇತ್ತು. ಪ್ಲಸ್ ಏನಾಗುತ್ತಂದ್ರೆ ಇಲ್ಲಿ ಗೂಡ್ಸ್ ಅಂತ ಸರಕುಗಳಿಗೆ ಒಂದು ಟ್ಯಾಕ್ಸ್, ಸರ್ವಿಸ್ ಅಂತ ಹೇಳಿ ಸೇವೆಗಳಿಗೆ ಒಂದು ಟ್ಯಾಕ್ಸ್. ಸೊ ಹಿಂಗೆ ಎಲ್ಲಾ ಟ್ಯಾಕ್ಸ್ ಗಳು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗಿದ್ವು. ಸೊ ಅದಕ್ಕೆ ಸರ್ಕಾರದವ್ರು ಏನ್ ಹೇಳ್ತಾರೆ, ಇಷ್ಟೆಲ್ಲ ಕಾಂಪ್ಲಿಕೇಶನ್ ಬೇಡ, ಒಂದು ದೇಶ ಅಂದ್ರೆ ಒಂದು ತೆರಿಗೆ ಇರ್ಲಿ, ಅಂದ್ರೆ ಒಂದು ದೇಶ ಒಂದೇ ಒಂದು ತೆರಿಗೆ ಬೇಕು ಅಂತ ಹೇಳಿ GST ನ ತಗೊಂಡ್ ಬರುತ್ತೆ. ಸೊ GST ನ ತಗೊಂಡ್ ಬಂದಾಗ ಬಹಳಷ್ಟು ರಾಜ್ಯಗಳು ಏನ್ ಮಾಡ್ತವೆ, ವಿರೋಧಿಸ್ತವೆ. ವಿರೋಧಿಸಿದಾಗ ನಾವು ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ GST ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ವಿ. ಓಕೆ, ಅದ್ರ ಬಗ್ಗೆ ನ್ಯೂಸ್ ಇದೆ. ಸೊ ಏನಂತಂದ್ರೆ ಹಲವಾರು ತಿಂಗಳಿಂದ ಕೇಂದ್ರ ಸರ್ಕಾರದವರು ಯಾವ್ದು GST ಪರಿಹಾರನ ಯಾರಿಗೆ ಕೊಡಬೇಕು, ರಾಜ್ಯಗಳಿಗೆ ಕೊಡಬೇಕಿತ್ತು, ಅದನ್ನ ಕೊಡ್ತೀವಿ ಅಂತ ಹೇಳ್ತಿದ್ರು. ಈಗ ಏನ್ ಮಾಡಿದ್ರೆ ಎಲ್ಲಾ ತಿಂಗಳದ ಬಾಕಿಯನ್ನ ಒಂದೇ ಸಾರಿ ತೀರ್ಸಿದೀವಿ ಅಂತ ನ್ಯೂಸ್ ಬಂದಿದೆ. ಸೊ ಏನಿದು ಈ GST ಪರಿಹಾರ ಮೊತ್ತ ಅಂತ ನೋಡೋದಾದ್ರೆ, ನಾವು GST ನ ಯಾವಾಗ ತಗೊಂಡ್ ಬಂದ್ವಿ, 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ತಗೊಂಡ್ ಬಂದ್ವಿ. ಇದು ಲೇಟೆಸ್ಟ್ ಆಗಿ 101ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಬಂದಂತ ಒಂದು ಕಾಯ್ದೆ. ಸೊ ಈ ಕಾಯ್ದೆಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ GST ಮಂಡಳಿಯ ಒಂದು ಆಧಾರದ ಮೇಲೆ ಏನು GST ಜಾರಿ ಆಗತ್ತಲ್ಲ, ಸೊ ಅವಾಗ ರಾಜ್ಯಗಳಿಗೆ ಒಂದು ಆದಾಯ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಈಗ ನಾವು ದೇಶದಲ್ಲಿ ಒಂದೇ GST ಅಂತ ಕಲೆಕ್ಟ್ ಮಾಡುವಾಗ ಕೆಲವು ರಾಜ್ಯಗಳು ತಮ್ಮದೇ ಆದಂತ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ಸೊ ಆ ಟ್ಯಾಕ್ಸ್ ಕಡಿಮೆ ಆದಾಗ ಏನಾಯ್ತು, ಅವರಿಗೆ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ನೆಗೆಟಿವ್ ಎಫೆಕ್ಟ್ ಅನ್ನ ಸರಿದೂಗಿಸೋದಕ್ಕೆ, ಸೊ ರಾಜ್ಯಗಳಿಗೆ ಏನು ಹಾನಿ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆ ಹಾನಿಯನ್ನ ಭರಿಸೋದಕ್ಕಾಗಿ ಕಾನೂನುಗಳನ್ನ ಸಂಸತ್ತು ಮಾಡಬೇಕು ಅಂತ ಹೇಳಿ ಈ GST ತಿದ್ದುಪಡಿ ಹೇಳುತ್ತೆ. ಓಕೆ, ಸೊ ಎಲ್ಲಿವರೆಗೂ ಇದು ಬ್ಯಾಲೆನ್ಸ್ ಅಲ್ಲಿ ಬರಲ್ಲ, ಎಲ್ಲಿವರೆಗೂ ರಾಜ್ಯಗಳಿಗೆ ಹಾನಿ ಆಗುತ್ತಲ್ಲ, ಅದನ್ನ ತಡೆಯೋದಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನ ಯಾರು ರೂಪಿಸ್ಬೇಕು, ಸಂಸತ್ತು ರೂಪಿಸ್ಬೇಕು ಅಂತ ಹೇಳಿ 101ನೇ ಸಂವಿಧಾನ ತಿದ್ದುಪಡಿಯ ಸೆಕ್ಷನ್ 18ರಲ್ಲಿ ನಾವು ಹೇಳಿದ್ವಿ. ಅಂದ್ರೆ ಈ ಪರಿಹಾರ ಕೊಡೋದನ್ನ ಇಂಡೈರೆಕ್ಟ್ ಆಗಿ ಯಾರ ಮೇಲೆ ಹಾಕಿದ್ವಿ, ಸಂಸತ್ತಿನ ಮೇಲೆ ಹಾಕಿದ್ವಿ. ಲಾಸ್ ಯಾರಿಗೆ ಆಗ್ತಿದೆ, ರಾಜ್ಯಗಳಿಗೆ ಆಗ್ತಿದೆ.
ಆ ಲಾಸ್ ಅನ್ನ ಭರಿಸುವಂತ ಕೆಲಸ ಯಾರು ಮಾಡ್ಬೇಕು? ಸಂಸತ್ತು ಯಾವ್ದಾದ್ರು ಒಂದು ರೂಪದಲ್ಲಿ ಮಾಡ್ಲಿ ಅಂತ ಹೇಳಿ ಈ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಸೆಕ್ಷನ್ 18 ನಲ್ಲಿ ಹೇಳ್ತೀವಿ. ಸೊ ಏನಾಗುತ್ತೆ, ಈಗ ಸಂಸತ್ ಏನ್ ಮಾಡ್ಬೇಕು? ಸಂಸತ್ತದವರು ಒಂದು ಕಾಯ್ದೆಯನ್ನ ತಗೊಂಡ್ ಬಂದ್ರು. ಏನಂತಂದ್ರೆ GST ರಾಜ್ಯಗಳಿಗೆ ಪರಿಹಾರ ಕಾಯ್ದೆ 2017 ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನಾಗಿತ್ತು, ಇದು ಸಂವಿಧಾನ ತಿದ್ದುಪಡಿ ಸೆಕ್ಷನ್ 18 ಸಂಸತ್ತಿಗೆ ಅಧಿಕಾರ ಇದೆ ಅಂತ ಬಿಟ್ಬಿಟ್ವಿ. ಇನ್ನು ಸಂಸತ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಕಾಯ್ದೆಯನ್ನ ತಗೊಂಡ್ ಬರುತ್ತೆ 2017 ಏನಂತ, GST ಪರಿಹಾರ ಕಾಯ್ದೆ ಅಥವಾ ರಾಜ್ಯಗಳಿಗೆ ಪರಿಹಾರ ಕಾಯ್ದೆ ಅಂತ ತಗೊಂಡ್ ಬರುತ್ತೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಇದು ಬಂದಿದ್ದು 2017 ಮುಂಚೆ ಅಂದ್ರೆ 2015-16 ಏನು ರಾಜ್ಯಗಳಿಗೆ ಟ್ಯಾಕ್ಸ್ ಸಿಕ್ತಿತ್ತು ಅಂದ್ರೆ 15-16 ತಗೊಂಡ್ರೆ ಅದನ್ನ ಆಧಾರವಾಗಿ ಇಟ್ಕೊಂಡು ನೋಡ್ಬೇಕು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಟ್ಯಾಕ್ಸ್ ಬರ್ತಿತ್ತು. ಅದನ್ನ ನೋಡ್ಕೊಂಡು ನಾವು ಆಗುವ ಒಂದು ನಷ್ಟವನ್ನ ಫಿಲ್ ಮಾಡಬೇಕು. ಸೊ ಈ ಕರ್ನಾಟಕಕ್ಕೆ 2015-16 ಎಷ್ಟು ಬಂದಿತ್ತಪ್ಪ, ಅವ್ರದೇ ಟ್ಯಾಕ್ಸ್ ಅಂದ್ರೆ ಕರ್ನಾಟಕದ ಟ್ಯಾಕ್ಸ್, ಅದನ್ನ ಆಧಾರವಾಗಿ ಇಟ್ಕೊಂಡು ಎಷ್ಟು ನಷ್ಟ ತುಂಬಬೇಕು ಅನ್ನುವಂತ ಕೆಲಸವನ್ನ ಯಾರು ಮಾಡ್ತಾರೆ? ಕೇಂದ್ರ ಸರ್ಕಾರ ಮಾಡುತ್ತೆ. ಹೌದಾ? ಲಾಸ್ ಅಂತೂ ರಾಜ್ಯಕ್ಕೆ ಆಗ್ತದೆ. ಎರಡನೇದೇನಪ್ಪಾ ಅಂತಂದ್ರೆ, ಈಗ 2015-16 ಆದ್ಮೇಲೆ ಹಂಗೆ ವರ್ಷ ಕೊಡ್ಬೇಕು. ಕೊಡುವಾಗ ಪ್ರತಿ ವರ್ಷ ಏನ್ ಮಾಡ್ಬೇಕಂದ್ರೆ 16%. ಸೊ ಈಗ ಈ ವಾರ್ಷಿಕ ಆದಾಯ ಕರ್ನಾಟಕಕ್ಕೆ ಎಷ್ಟು 15-16 ಬಂತಲ್ಲ, ಮುಂದಿನ ವರ್ಷ ಅದನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಮತ್ತೆ ಎಷ್ಟು ಹೆಚ್ಚಿಗೆ ಮಾಡ್ಬೇಕು? 14% ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಪ್ರತಿ ವರ್ಷ 14% ವೃದ್ಧಿ ಅಂತ ಪರಿಗಣಿಸ್ಬೇಕು ಅಂತ ನಿಯಮ ಹಾಕಿದ್ರು. ಯಾವುದು? ಈ ರಾಜ್ಯಗಳಿಗೆ ಪರಿಹಾರ, GST ರಾಜ್ಯಗಳಿಗೆ ಪರಿಹಾರ ಕಾಯ್ದೆ ಅನ್ನೋದು ಹೇಳುತ್ತೆ. ಒಂದ್ ಏನ್ ಹೇಳುತ್ತೆ, ಆಧಾರ ವರ್ಷ 2015-16 ಆಗಿತ್ತು, ರಾಜ್ಯಗಳಿಗೆ ಎಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿದ್ವು ಅಂತ. ಎರಡನೇದ್ರಲ್ಲಿ ಏನಂದ್ರೆ ಪ್ರತಿ ವರ್ಷ 14% ಹೆಚ್ಚು ಮಾಡ್ತಾ ಹೋಗ್ಬೇಕು. ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ, ಈ GST ಮಂಡಳಿ, ಓಕೆ, ಸೊ ಪರಿಹಾರ ಮೊತ್ತವನ್ನ ಸಂಗ್ರಹ ಮಾಡೋದಕ್ಕೆ ಈ GST ಮಂಡಳಿ ಏನ್ ಸೂಚಿಸುತ್ತಲ್ಲ ಅಂತ ಕೆಲವಷ್ಟು ವಸ್ತುಗಳ ಮೇಲೆ ಸೆಸ್ ಕೂಡ ವಿಧಿಸಬಹುದು. ಸೆಸ್ ಅಂದ್ರೆ ಎಂಬುದು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ, ತೆರಿಗೆ ಮೇಲೆ ಹಾಕುವಂತ ಒಂದು ಟ್ಯಾಕ್ಸ್. ಸೊ ಅದನ್ನ ರಾಜ್ಯಗಳು ಏನ್ ಮಾಡ್ಬೋದು? ಹಾಕ್ಬಹುದು, ವಿಧಿಸಬಹುದು. ಯಾಕಂದ್ರೆ ಅವ್ರಿಗೇನೋ ಪರಿಹಾರ ಮೊತ್ತ ಸಂಗ್ರಹ ಮಾಡ್ಬೇಕು. ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು? ಪರಿಹಾರ ಮೊತ್ತವನ್ನು ಸಂಗ್ರಹ ಮಾಡ್ಬೇಕು. ಸೊ ಅದಕ್ಕೆ ಈ ಸೆಸ್ ಗಳನ್ನ ವಿಧಿಸಬೇಕು ಅಂತ ಹೇಳಿ ಏನ್ ಮಾಡ್ತಾರೆ? ಇಲ್ಲಿ ಕಾಯ್ದೆಯಲ್ಲಿ ಹೇಳ್ತಾರೆ. ಸೊ ಈ ಕಾಯ್ದೆಯ ಮೂಲಕ ನಮ್ಮ ಪ್ರತಿಯೊಂದು ರಾಜ್ಯಕ್ಕೆ ಏನ್ ಬರ್ಬೇಕು? ಪರಿಹಾರ ಬರ್ಬೇಕಿತ್ತು. ಆ ಪರಿಹಾರವನ್ನ ಯಾರು ಕೊಟ್ಟಿದ್ದಾರೆ? ಈಗ ಕೇಂದ್ರ ಸರ್ಕಾರ ಬಹಳಷ್ಟು ಕಾಡಿದ್ರು, ಬಹಳಷ್ಟು ಕಾಡಿ ಬೇಡಿ. ಯಾಕಂದ್ರೆ ನಾವು ಬಜೆಟ್ ಮಾಡ್ತಿದ್ವಿ, ನಮ್ಮ ಹತ್ರ ಏನ್ ಇರ್ತಿಲ್ಲ, ದುಡ್ಡು ಇರ್ತದೆ. ಯಾಕಿಲ್ಲ ಅಂತಂದ್ರೆ ಕೇಂದ್ರದವರು GST ಪರಿಹಾರ ಕೊಟ್ಟಿಲ್ಲ. ಸೊ ಹಂಗೆ ಆಗ್ತಿತ್ತು. ಈಗ ಫೈನಲಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಏನಿಟ್ಬಿಟ್ಟು ಇಷ್ಟು ಸಮೀಕ್ಷಾ ಕೇಂದ್ರ ಅಂತ ಹೇಳಿ, ಇದು ಆಲ್ರೆಡಿ ಗುಜರಾತ್ ಸರ್ಕಾರದವರು ಈ ಒಂದು ವಿದ್ಯಾ ಸಮೀಕ್ಷಾ ಕೇಂದ್ರವನ್ನ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಉಪಕ್ರಮವನ್ನ ರಾಷ್ಟ್ರಾದ್ಯಂತ ಜಾರಿ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿದೆ. ಅಂದ್ರೆ ಗುಜರಾತ್ ಅಲ್ಲಿ ಇದ್ದಿದ್ದು ಹೌದು ವಿದ್ಯಾ ಸಮೀಕ್ಷಾ ಕೇಂದ್ರ, ಅದನ್ನ ದೇಶದಾದ್ಯಂತ ತಗೊಂಡ್ ಬರೋಣ ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಏನಿದು ವಿದ್ಯಾ ಸಮೀಕ್ಷಾ ಕೇಂದ್ರ ಅಂತಂದ್ರೆ, ಇದರ ಒಂದು ಅಡಿಯಲ್ಲಿ ಮಕ್ಕಳು ಮತ್ತು ಶಿಕ್ಷಕರ ಒಂದು ದೈನಂದಿನ ಹಾಜರಾತಿಯನ್ನ ಅಂದ್ರೆ ಅಟೆಂಡೆನ್ಸ್ ನ ಟ್ರ್ಯಾಕ್ ಮಾಡೋ ಮೂಲಕ, ಜೊತೆಗೆ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನ ಅಂತಂದ್ರೆ ಸ್ಟೂಡೆಂಟ್ಸ್ ಟೆಸ್ಟ್ ಗಳಲ್ಲೆಲ್ಲ ಯಾವ ತರ ಪರ್ಫಾರ್ಮೆನ್ಸ್ ಇತ್ತು ಅನ್ನೋದನ್ನ ಒಂದು ಕಡೆ ಫೀಡ್ ಮಾಡೋಂಥದ್ನ ಆ ಒಂದು ಕೇಂದ್ರೀಕೃತ ವ್ಯವಸ್ಥೆಯ ಮೂಲಕ ನಾವು ಫೀಡ್ ಮಾಡಿ ಅದನ್ನ ನಮಗೆ ಟೈಮ್ ಟು ಟೈಮ್, ಯಾವಾಗ 1 ತಿಂಗಳಿಗೊಂದ್ಸತೋ 3 ತಿಂಗಳಿಗೊಂದ್ಸಲಿ 6 ತಿಂಗಳಿಗೊಂದ್ಸಲಿ ಆ ಒಂದು ಮಗುದು ಕಲಿಕಾ ಗುಣಮಟ್ಟ ಹೇಗಿದೆ ಅಂತ ಹೇಳಿ ಪೀರಿಯಾಡಿಕ್ ಅಸೆಸ್ಮೆಂಟ್ ಅನ್ನ ಮಾಡೋಂಥದ್ದು. ಅಂದ್ರೆ ಇಲ್ಲಿ ಎರಡು ಕೆಲಸ ಇದೆ. ಹೌದು, ಒಂದು ಮಕ್ಕಳದು, ಇನ್ನೊಂದು ಟೀಚರ್ಸ್ದು ಹಾಜರಾತಿಯನ್ನ ನಾವೇನ್ ಮಾಡ್ತಾ ಇದ್ವಿ? ಟ್ರ್ಯಾಕ್ ಮಾಡ್ತಾ ಇದ್ವಿ. ಹೌದು, ಯಾರು ಕ್ಲಾಸಿಗೆ ಬಂಕ್ ಹೊಡಿತಿದ್ರು, ಟೀಚರ್ಸ್ ಆಯ್ತು, ಮಕ್ಕಳಾಯ್ತು, ಅವ್ರ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತು ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೋ ಅವ್ರ ಕ್ವಾಲಿಟಿನ ನಾವೇನ್ ಮಾಡ್ತಾ ಇದೀವಿ? ಒಂದು ಸೆಂಟ್ರಲೈಸ್ ವ್ಯವಸ್ಥೆ ಮೂಲಕ, ಅಂದ್ರೆ ಅವ್ರು ಹೆಂಗ್ ಓದ್ತಿದ್ದಾರೆ, ಎಷ್ಟು ಓದ್ತಿದ್ರೆ, ಓದ್ತಾರೆ ಇಲ್ವೋ ಅನ್ನೋದನ್ನೆಲ್ಲ ಏನ್ ಮಾಡ್ತಾ ಇದ್ವಿ? ಒಂದು ವ್ಯವಸ್ಥೆಯ ಮೂಲಕ, ಕೇಂದ್ರೀಕೃತ ವ್ಯವಸ್ಥೆ ಮೂಲಕ ಇಟ್ಕೊಂಡು ಮೌಲ್ಯಮಾಪನ ಮಾಡ್ತಾ ಇದ್ವಿ, ಅಸೆಸ್ಮೆಂಟ್ ಮಾಡ್ತಾ ಇದ್ವಿ. ಸೊ ಯಾವ ಸ್ಕೂಲಲ್ಲಿ ಹೆಂಗ್ ಓದ್ತಿದ್ದಾರೆ ಹುಡುಗರು, ಯಾರು ಓದ್ತಿದ್ದಾರೋ ಓದ್ತಿಲ್ಲ, ಯಾವ ಸ್ಕೂಲಲ್ಲಿ ಚೆನ್ನಾಗಿದೆ, ಇಂಥದ್ದೆಲ್ಲ ಮಾಡೋದು ಏನಂತ ಹೇಳ್ತಾರೆ? ವಿದ್ಯಾ ಸಮೀಕ್ಷಾ ಕೇಂದ್ರ ಅಂತ ಹೇಳ್ತಿದ್ವಿ. ಸೊ ನೋಡೋದ್ಬಿಟ್ಟು ಯಾವಾಗ ಬರುತ್ತೆ ಏನಂತ ಹೇಳಿ. ಬಟ್ ಆಲ್ರೆಡಿ ಫಸ್ಟ್ ವಿದ್ಯಾ ಸಮೀಕ್ಷಾ ಕೇಂದ್ರ ಅನ್ನೋದು ನಮ್ಗೆ ಗೊತ್ತೈತೆ, ಗುಜರಾತ್ ಅಲ್ಲಿ ಇದ್ದಿದ್ದನ್ನ ದೇಶದಾದ್ಯಂತ ತಗೊಂಡ್ ಬರ್ಬೇಕಂತ ಹೇಳಿದ್ರೆ. ಸೊ ಇಲ್ಲಿ ಏನಾಗುತ್ತಂದ್ರೆ, ಇದನ್ನ ವಿದ್ಯಾ ಸಮೀಕ್ಷಾ ಕೇಂದ್ರ ಅಂತಾನೆ ತಗೊಂಡ್ ಬರಲ್ಲ, ಇದಕ್ಕೊಂದು ಬೇರೆ ಹೆಸರು ಕೊಡ್ತಾರೆ. ಹೌದಾ? ಸೊ ಇದಕ್ಕೊಂದು ಬೇರೆ ಹೆಸರು ಕೊಡ್ತಾರೆ. ಸೊ ಬಂದಾಗ ಇದು ಯಾವುದನ್ನ ಆಧರಿಸಿದೆ ಅಂತಂದ್ರೆ ಗುಜರಾತ್ದ ವಿದ್ಯಾ ಸಮೀಕ್ಷಾ ಕೇಂದ್ರವನ್ನ ಆಧರಿಸಿದ್ದು ಅಂತ ಅವಾಗ ನ್ಯೂಸ್ ಅಲ್ಲಿ ಬರುತ್ತೆ. ಬಂದಾಗ ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ಸೊ ಈಗ ಎಲ್ಲರಿಗೂ ಏನ್ ಮಾಡ್ತಿದ್ವಿ? ಕೊನೆಗೆ
ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ಸೊ ಯಾಕಂದ್ರೆ ನಾವು ಪ್ರತಿ ದಿವಸ ಹೇಳ್ತಾ ಇದ್ವಿ ಶೇರ್ ಮಾಡಿ ಅಂತ ಹೇಳಿ. ಈಗ 500 ಸಬ್ಸ್ಕ್ರೈಬರ್ಸ್ಗೆ ನೀವು ತಂದಿಸಿದ್ರ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಏನ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಕು, ಮತ್ತೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಬೇಕು. ಓಕೆ. ಯಾಕಂದ್ರೆ ನಾವ್ ಯಾವ್ದೇ ತರ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋನ ಲೈಕ್ ಮಾಡ್ಬೇಕು, ಮತ್ತೆ ಆಸ್ಪಿರೆಂಟ್ಸ್ ಗೆ ಶೇರ್ ಮಾಡ್ಬೇಕು. ಓಕೆ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಇನ್ಸ್ಟಾಗ್ರಾಮ್ ಗ್ರೂಪ್ ಇದೆ, ಫೇಸ್ಬುಕ್ ಇದೆ, ಟ್ವಿಟರ್ ಇದೆ. ಇಲ್ಲೆಲ್ಲ ನಮ್ಮ ಏನು ಲಿಂಕ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ತಮ್ಮ ಒಂದು ಅನಿಸಿಕೆಗಳನ್ನ ಈ ಒಂದು ವಾಟ್ಸ್ಆಪ್ ನಂಬರಿಗೆ ಕಳಿಸ್ಕೊಡಿ. ಓಕೆ. ಸೊ ಅಂದ್ರೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ದು ಎಲ್ಲಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ನಿಮ್ಮ ಅನಿಸಿಕೆಗಳನ್ನ ಎಲ್ಲಾನು ಈ ನಂಬರು 9480216410 ಹಾಕಿ. ಸೊ ಈಗ ಒಂದು ವಿದ್ಯಾರ್ಥಿ ಪ್ರಭುತ್ವ ಕ್ಲಾಸ್ ಆಗಿತ್ತು. ನಾಳೆ ದಿವಸ ನಾನು ಫುಲ್ ಟ್ರೈ ಮಾಡ್ತೀನಿ. ನಾಳೆ ದಿವಸ ವಿದ್ಯಾರ್ಥಿ ಪ್ರಭುತ್ವದ 2ನೇ ಕ್ಲಾಸು. ಅಟ್ ಲೀಸ್ಟ್ ಡೈಲಿ ಒಂದಾದ್ರೂ ಮಾಡ್ಬೇಕನ್ನೋ ಇದೆ. ಬಟ್ ಬೇರೆ 1-2 ಕೆಲಸ ಬಂದಿದ್ರಿಂದ ಸ್ವಲ್ಪ ಬಿಸಿ ಆಗಿದ್ದೀನಿ. ಬಟ್ ನಾಳೆ ದಿವಸ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ವಿದ್ಯಾರ್ಥಿ ಪ್ರಭುತ್ವದ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಡಿಸ್ಕಷನ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿಗಳು.